ಒಂದ್ ಕಡೆಗೆ ಕಮರ್ಷಿಯಲ್ ಗ್ಯಾಸ್ ಅಭಾವ ಆಗ್ತಾ ಇದ್ರೆ ಮತ್ತೊಂದ್ ಕಡೆಗೆ ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಹೈರಾಣಾಗಿದ್ದಾರೆ. ಅವ್ರದಂತೂ ಪಾಪ ದಿನನಿತ್ಯದ ದುಡಿಮೆ ಅವ್ರದ್ದು. ಆಟೋ ಓಡಿಸೋದನ್ನ ಬಿಟ್ಟು ಬಂಕ್ ಮುಂದೆ ಕ್ಯೂ ನಿಲ್ಲುವ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಆಟೋ ಚಾಲಕರು. ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದ ಬಂಕ್ನಲ್ಲಿ ಬೆಳಗ್ಗೆಯಿಂದ ನೂರಾರು ಆಟೋಗಳು ಕ್ಯೂ ನಿಂತಿದ್ವು. 50 ರಿಂದ 55 ರೂಪಾಯಿ ಇದ್ದಂಥ ಆಟೋ ಗ್ಯಾಸ್ ದರ ಈಗ 90 ರೂಪಾಯಿಗೆ ಏರಿಕೆ ಆಗ್ಬಿಟ್ಟಿದೆ. ಅದಕ್ಕೆ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಮಾಡೋಕ್ಕಾಗತ್ತೆ ಸರ್, ಬಂಕ್ನವರಾದರೂ ಏನು ಮಾಡೋಕ್ಕಾಗತ್ತೆ? ಈಗ ಇತ್ತ ರಾಮನಗರದಲ್ಲೂ ಕೂಡ ಅದೇ ಪರಿಸ್ಥಿತಿ. ದರ ಏರಿಕೆ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಂಥ ಆಟೋ ಚಾಲಕರು ಕನಕಪುರದ SA ಗ್ಯಾಸ್ ಬ್ಯಾಂಕ್ ಬಳಿ ಪ್ರತಿಭಟನೆ ಎಲ್ಲ ಮಾಡಿದರು. ಹಾಗೆ ಉಡುಪಿಯಲ್ಲೂ ಕೂಡ ಅದೇ ರೀತಿಯಾಗಿ ದರ ಏರಿಕೆ ಖಂಡಿಸಿ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಕೋಪವನ್ನು ಹೆಂಗೋ ಯಾವುದೋ ಮೂಲಕವಾಗಿ ತೆಗಿಬೇಕಲ್ಲ. ಬಟ್ ಹಾಗೆ ರೇಟ್ ಜಾಸ್ತಿ ಮಾಡೋ ಅಧಿಕಾರ ಬಂಕ್ ಅವ್ರಿಗಿಲ್ಲ ಅಲ್ವಾ? ಇಲ್ಲ, ಅವ್ರಿಗೇನೋ ಇದು ಬಂದಿದೆ ಅಂತಲ್ವಾ, ಏನು ಏನೋ ಒಂದು ಕಳಿಸಿದಾರಂತೆ, ಅವ್ರಿಗೆ ಸರ್ಕ್ಯುಲರ್ ಏನೋ ಬಂದಿದೆ ಅಂತೆ. ಅದಕ್ಕೆ ಆಧಾರದ ಮೇಲೆ ಅವ್ರು ಏರಿಕೆ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಾನು ಹೇಳೋದೇನು ಅಂದ್ರೆ, ಆ ಬಂಕ್ನವರು ಅಂಟಿಸ್ಬಿಡಿ, ಅದು ಎಲ್ಲಿಂದ ಬಂದಿದೆ ಏನು ಅಂತ ಹೇಳಿ ಸುಮ್ಮನೆ ಹೇಳ್ಕೊಂಡು ಓಡಾಡಕ್ ಹೋಗ್ಬೇಡಿ. ಅಲ್ಲ, ನಾಳೆ ದಿನ ಪೆಟ್ರೋಲ್ ಡೀಸೆಲ್ ಕತೆ ಆದ್ರೂ ಅದು ಹೀಗೇನಾ? 100% ಆಗುತ್ತೆ. ಅಲ್ಲ, ಈ ಸ್ಟಾಕ್ ಇದ್ರೆ ಕೊಡಬೇಕು, ಇಲ್ಲ ಅಂದ್ರೆ ಇಲ್ಲ. ನಮ್ಮ ಹತ್ರ ಕೇಂದ್ರ ಹೇಳಿರುವಂತದ್ದು 25 ದಿನಗಳವರೆಗೂ ಸ್ಟಾಕ್ ಇದೆ ಅಂತ ಹೇಳಿ. ಈಗ ಆಲ್ರೆಡಿ ಒಂದ್ 2-3 ಹಡಗು ಬಂದಿದೆ. ಸೊ ಹಾಗಾಗಿ ಎಷ್ಟು ಸ್ಟಾಕ್ ನಮ್ಮ ಹತ್ರ ಜಾಸ್ತಿ ಆಗುತ್ತೆ, ಇನ್ನೇನಾಗುತ್ತೋ ಗೊತ್ತಿಲ್ಲ. ಇನ್ನೊಂದು 10 ದಿನಗಳವರೆಗೂ ಕೂಡ, ಒಂದು 10-15 ದಿನಗಳವರೆಗೂ ಕೂಡ ನಮಗೇನು ಸಮಸ್ಯೆ ಆಗ್ಲಿಕ್ಕಿಲ್ಲ. ಹಡಗುಗಳು ಬರದೇ ಇದ್ದರೆ ಮಾತ್ರ ಸಮಸ್ಯೆ ಆಗುತ್ತೆ. ರೈಟ್. ಈಗ ಗ್ಯಾಸ್ ಟ್ರಬಲ್ ಜೊತೆಗೆ ನೋಡಿ, ಒಂದೊಂದೇ ಸಮಸ್ಯೆಗಳು ಕುಕ್ಕುಟೋದ್ಯಮಕ್ಕೂ ಕೂಡ ತಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ನಮ್ಮಿಂದ ಮೊಟ್ಟೆ ರಫ್ತಾಗ್ತಾ ಇತ್ತಲ್ಲ, ಸ್ಥಗಿತವಾಗಿದೆ. ಮೊಟ್ಟೆ ಉದ್ಯಮಕ್ಕೆ ಭಾರಿ ಪೆಟ್ಟು ಬಿದ್ದಿದೆ. ಹಾವೇರಿ ಜಿಲ್ಲೆಯಲ್ಲಿ ಮೊಟ್ಟೆ ರಫ್ತು ಸ್ಥಗಿತ ಹಿನ್ನೆಲೆಯಲ್ಲಿ ಪ್ರತಿನಿತ್ಯ ಸುಮಾರು 1 ಲಕ್ಷ ರೂಪಾಯಿ ನಷ್ಟ ಆಗ್ತಾ ಇದೆ ಅಂತ ಉದ್ಯಮಿಗಳು ಅಳಲು ತೋಡ್ಕೊಂಡಿದ್ದಾರೆ. ಕೊಪ್ಪಳದಲ್ಲಿ ಮೊಟ್ಟೆ ಮಾರಾಟವಾಗದ ಹಿನ್ನೆಲೆಯಲ್ಲಿ ನಿತ್ಯ 50 ರಿಂದ 60 ಸಾವಿರ ಮೊಟ್ಟೆಗಳು ಹಾಳಾಗ್ತಾ ಇದ್ದು ಅವುಗಳನ್ನು ಗುಂಡಿ ತೆಗೆದು ಹೂಳಲಾಗ್ತಾ ಇದೆ ಅಂತ ಈ ಕುಕ್ಕುಟೋದ್ಯಮದ ಮಾಲೀಕರು ಬೇಸರ ತೋಡ್ಕೊಂಡಿದ್ದಾರೆ. ಏನೆಲ್ಲ ರೇಟ್ ಎಲ್ಲ ಹೋಗ್ಬಿಟ್ಟಿದೆ ಸರ್. ಬೇಸಿಗೆಲ್ಲ ಈಗ ಸ್ಟಾಕ್ ಮಾಡೋಕ್ಕೆ ಆಗಲ್ಲ. ಗಲ್ಫ್ ಕಂಟ್ರೀಸ್ಗೂ ಡೈಲಿ ಕರ್ನಾಟಕ ಸ್ಟೇಟಿಂದ 15 ರಿಂದ 20 ಲಕ್ಷ ತತ್ತಿ ಎಕ್ಸ್ಪೋರ್ಟ್ ಹಾಕೋ. ಈಗ ಎಲ್ಲ ಬಂದಾಗ ಎಲ್ಲ ಸ್ಟಾಕ್ ಎಲ್ಲ ಫಾರ್ಮ್ನಲ್ಲಿ ಸ್ಟಾಕ್ ಆಗಿಬಿಟ್ಟು ಏನು ಸೇಲ್ ಏನಿಲ್ಲ. 3-4 ಲಕ್ಷ ಡೈಲಿ ಸ್ಟಾಕೇ ಆಗಿಬಿಟ್ಟು ಎಲ್ಲ ಈಗ ಮತ್ತೆ ಪ್ರತಿನಿತ್ಯ 5 ಕೋಟಿ ಹೋಗ್ತಾ ಇದ್ದಿದ್ದು ಎಲ್ಲ ಬಂದಾಗಿದೆ. ಎಲ್ಲೆಲ್ಲಿ ಏನೇನು ಪರಿಸ್ಥಿತಿ ಆಗಿದೆ ಗೊತ್ತಿಲ್ಲ. ಬಟ್ ಅದನ್ನ ಯಾಕೆ ಗುಂಡಿ ತೋಡಿ ಹಾಕ್ತೀರಾ? ತಗೊಳ್ಳೋರು ಇಲ್ವಾ? ಎಲ್ಲ ರೇಟ್ ಕಡಿಮೆ ಆಗಿದೆ, ಆ ರೇಟ್ಗೆ ಮಾರಾಟ ಮಾಡಿದ್ರೆ ನಮಗೆ ಆಯ್ತರಪ್ಪ. ನಿಮಗೆ ರೇಟ್ ಸಿಕ್ಕಿಲ್ಲ, ಅದು ಅಟ್ಲೀಸ್ಟ್ ಒಂದು 3 ರೂಪಾಯಿ ಆದ್ರೂ 4 ರೂಪಾಯಿಗಾದ್ರೂ ಸಿಗುತ್ತೆ ಅನ್ನೋದಾದ್ರೆ ಕೊಡ್ಲಿ ಬಿಡಿ. ಅನಾಥಾಶ್ರಮಕ್ಕೆ ಕೊಡಿ, ತಿನ್ನೋರಿದ್ರೆ ಮಕ್ಕಳಿಗೆ ಕೊಡಿ, ತಿಂತವೆ ಪಾಪ. ಅದನ್ನ ಗುಂಡಿ ತೋಡಿ ಹಾಕಿದ್ರೆ ಏನು ಪ್ರಯೋಜನ ಬಂತು? ಕೊಡ್ರಿ, ಏನಾಗುತ್ತೆ ದೊಡ್ಡ ಮನಸ್ಸಲ್ಲಿ. 6 ರೂಪಾಯಿಗೆ ಹೋಗ್ತಾ ಇಲ್ವಾ? ಅಟ್ಲೀಸ್ಟ್ 4 ರೂಪಾಯಿ ಕೊಡಿ, 3 ರೂಪಾಯಿಗಾದ್ರೂ ಕೊಡಿ. ಗುಂಡಿಗೆ ಹಾಕಿದ್ರೆ ಏನು ಸಿಗುತ್ತೆ ನಿಮ್ಗೆ? ಅದು ಸಿಗಲ್ವಲ್ಲ. ಯಾಕ್ರಿ ಆ ಮಾನಸಿಕತೆ ನಿಮಗೆಲ್ಲ? ಅದು ಟೊಮೆಟೊ ಕಡಿಮೆ ದರ ಆಯಿತು, ಸುರಿದು ಬಿಡೋದಂತೆ. ಕೊಡ್ರಿ, ಅಟ್ಲೀಸ್ಟ್ ಕಡಿಮೆಗೆ ಸಿಗುತ್ತೆ ಆ ಟೈಮಲ್ಲಾದರೂ. ಈ ಮೊಟ್ಟೆ ಹೋಗ್ಲಿಲ್ವಂತೆ, ಗುಂಡಿ ತೊಡೆದು ಹಾಕ್ಬಿಟ್ರಂತೆ. ಏನ್ರಿ ನಮ್ಮ ಮಾನಸಿಕತೆಗಳೆಲ್ಲ. ಇನ್ನು ಮಧ್ಯಪ್ರಾಚ್ಯ ಯುದ್ಧ ಸಾಕಾಗಿಲ್ಲ ಎನ್ನುವಂತೆ ಈಗ ಪೂರ್ವ ಚೀನಾ ಸಮುದ್ರದಲ್ಲಿ ಕಿರಿಕ್ ಶುರು ಆಗ್ಬಿಟ್ಟಿದೆ. ಚೀನಾಗೆ ಸೇರಿರುವಂಥ ಸಾವಿರಾರು ಮೀನುಗಾರಿಕಾ ದೋಣಿಗಳು ಸೇನಾ ವಿನ್ಯಾಸದಂತೆ ಗುಂಪುಗೂಡಿ ತೈವಾನ್ ಸಮೀಪಕ್ಕೆ ನುಗ್ಗಿರುವ ಸ್ಯಾಟಲೈಟ್ ದೃಶ್ಯ ಇದೀಗ ಮತ್ತೊಂದು ಯುದ್ಧದ ಭೀತಿಯನ್ನು ಸೃಷ್ಟಿಸಿದೆ. ಭಾರಿ ದೊಡ್ಡ ಪ್ರಮಾಣದಲ್ಲಿ ಈಗ ಚೀನಾ ದೋಣಿಗಳ ಗುಂಪು ತೈವಾನ್ ಸಮೀಪಕ್ಕೆ ಎಂಟ್ರಿ ಕೊಡ್ತಾ ಇದೆ. ತೈವಾನ್ನ ಉತ್ತರ ಪೂರ್ವ ಭಾಗದಿಂದ ಸುಮಾರು 300 ಕಿಲೋಮೀಟರ್ ದೂರದಲ್ಲಿ ಸುಮಾರು 2,000 ದೋಣಿಗಳು ಒಟ್ಟುಗೂಡಿವೆ. ಉತ್ತರ ಕೊರಿಯಾ ತನ್ನ ಪೂರ್ವ ಕಡಲ ಭಾಗಕ್ಕೆ 10 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಏಕಕಾಲಕ್ಕೆ ಪ್ರಯೋಗಿಸಿದೆ. ಅದು ತರಬೇತಿ, ಅವರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅವ್ರು ಪ್ರತಿ ಬಾರಿನೂ ಕೂಡ ಮಿಸೈಲ್ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ಹಾಗೆ ಮಾಡ್ತಾರೆ. ಅದು ಜಪಾನ್ ಬಾರ್ಡ್ರಲ್ಲಿ ಬರುತ್ತೆ. ಪ್ಯಾಂಗಾಂಗ್ ಸಮೀಪದ ಸುನಾನ್ ಪ್ರದೇಶದಿಂದ ಈ ಪ್ರಯೋಗ ಆಗಿದೆ. ಮಿಸೈಲ್ಗಳು ಸುಮಾರು 340 ರಿಂದ 350 ಕಿಲೋಮೀಟರ್ ದೂರ ಸಾಗಿ ಸಮುದ್ರದಲ್ಲಿ ಬಿದ್ದಿವೆ. ಯಾವುದೇ ಹಾನಿ ಅಥವಾ ನಷ್ಟದ ಬಗ್ಗೆ ವರದಿ ಆಗಿಲ್ಲ. ಅದು ತರಬೇತಿಯಲ್ಲಿ ನಡೆಸ್ತಾ ಇರ್ತಾರೆ ಅವರು. ಓಕೆ, ಕೊಲ್ಲಿ ಯುದ್ಧ ಆಯಿತು, ಇದಾಯಿತು. ಇನ್ನು ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ನಡುವಿನ ಗಡಿ ಸಂಘರ್ಷ ಈಗ ಯುದ್ಧದ ಹಂತಕ್ಕೆ ಬಂದು ತಲುಪಿದೆ. ಅಫ್ಘಾನಿಸ್ತಾನದ ಕಾಬೂಲ್, ಕಂದಹಾರ್ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ನಡೆಸಿದ್ದು 6 ಮಂದಿ ಬಲಿಯಾಗಿದ್ದರು. ಈ ದಾಳಿಯಿಂದ ಕೆರಳಿರುವ ತಾಲಿಬಾನ್ ಪಡೆಗಳು ಪಾಕಿಸ್ತಾನಕ್ಕೆ ಮುಗಿಬಿದ್ದಿವೆ. ಪಾಕ್ನ ಮಿಲಿಟರಿ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿವೆ. ಡುರಾಂಡ್ ರೇಖೆಯ ಉದ್ದಕ್ಕೂ ಅಫ್ಘಾನ್ ರಕ್ಷಣಾ ಪಡೆಗಳು ದಾಳಿ ನಡೆಸಿವೆ. ಇದರಲ್ಲಿ ಪಾಕ್ನ 14 ಸೈನಿಕರು ಸಾವನ್ನಪ್ಪಿದ್ದು 11 ಮಂದಿ ಗಾಯಗೊಂಡಿದ್ದಾರೆ. ಕುನಾರ್ ಮತ್ತು ನಂಗರ್ಹಾರ್ನ ಪೂರ್ವ ವಲಯದಲ್ಲಿ ನಡೆಸಿದ ದಾಳಿಯಲ್ಲಿ ಪಾಕಿಸ್ತಾನದ ಪ್ರಮುಖ ಮಿಲಿಟರಿ ಹೊರಠಾಣೆಯನ್ನು ವಶಪಡಿಸಿಕೊಂಡಿದೆ. ಎಲ್ಲರದು ಒಂದೊಂದು ಕತೆ, ಒಂದೊಂದು ದೇಶದ್ದು. ಆ ಉತ್ತರ ಕೊರಿಯಾದಂತೂ ಆರಂಭದಲ್ಲಿ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಅರವಿಂದ್, ಇವತ್ತು ಆ ಮಿಸೈಲ್ಗಳನ್ನು ಬಿಟ್ಟ ಜಪಾನ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ರು, ಆಗೋಯ್ತು ಅವನು ಎಂಟ್ರಿ ಕೊಟ್ಬಿಟ್ಟ ಯಪ್ಪಾನು ಅಂತ ಅನ್ನಕ್ಕೆ ಶುರು ಮಾಡ್ಬಿಟ್ಟಿದ್ರು. ಆಮೇಲೆ ಗೊತ್ತಾಯ್ತಿಲ್ಲ ಅದು ತರಬೇತಿ ಮಾಡ್ತಾ ಇದ್ದಂತೇಳಿ.
ಬಟ್ ಇಲ್ಲಿ ನೋಡಿದ್ರೆ ಪಾಕು ಅಫ್ಘಾನದ್ದು ಇವ್ರದ್ದೇನು ಕತೆನೋ, ಪಾಕು ಆ ಕಡೆ ಒಂದ್ಸಲ ಪೂರ್ತಿ ನಾಶ ಆಗ್ಬಿಡ್ಬೇಕು ಅನಿಸುತ್ತೆ ಇಂಥವೆಲ್ಲ ಹುಳುಗಳೆಲ್ಲ. ಏನು ಮಾಡ್ತೀರಾ? ಈ ಕಡೆಗೆ ಆದಿಚುಂಚನಗಿರಿ ಶ್ರೀಗಳ ಬಗ್ಗೆ ಶ್ರೀರಂಗಪಟ್ಟಣ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಶ್ರೀರಂಗಪಟ್ಟಣ BGS ಶಾಲಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇತ್ತೀಚೆಗೆ ಶ್ರೀಗಳ ಹೆಜ್ಜೆ ಎಲ್ಲೆಲ್ಲೋ ದಾರಿ ತಪ್ತಾ ಇದೆ, ಆ ಹೆಜ್ಜೆ ದಾರಿ ತಪ್ಪಬಾರದು. ಹಿಂದೆ ಬಾಲಗಂಗಾಧರನಾಥ ಸ್ವಾಮೀಜಿ ನಮಗೆಲ್ಲ ಒಂದು ಹೆಜ್ಜೆಯನ್ನು ಹಾಕಿಕೊಟ್ಟಿದ್ದಾರೆ, ಅವರು ಹಾಕಿಕೊಟ್ಟ ಹೆಜ್ಜೆಯನ್ನು ಅಳಸಿ ಹೋಗಬಾರದು. ಆದರೆ ನಿಮ್ಮ ನಡೆ ನುಡಿ ಹೆಜ್ಜೆಯನ್ನು ನೋಡಿ ಮನಸ್ಸಿಗೆ ನೋವಾಗ್ತಾ ಇದೆ ಅಂತ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಕಾರ್ಯಕ್ರಮದಲ್ಲಿದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಬಂಡಿ ಸಿದ್ದೇಗೌಡ ಹೇಳಿಕೆಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವಾಮೀಜಿಯವರು ಹಾದಿ ತಪ್ಪುತ್ತಿದ್ದಾರೆ ಅಂದರೆ ಅರ್ಥ ಏನು? ಎಲ್ಲಾದರೂ ಉಂಟಾ? ಯಾರು ಸ್ವಾಮೀಜಿಯವರ ಬಗ್ಗೆ ಬೆರಳು ತೋರಿಸಬಾರದು ಅಂತ ಗರಂ ಆದರು. ದಿನಗಳಲ್ಲಿ ನಮ್ಮ ಹೆಜ್ಜೆ ಎಲ್ಲೆಲ್ಲೋ ದಾರಿ ತಪ್ತಾ ಇದೆ, ಹೆಜ್ಜೆ ದಾರಿ ತಪ್ಪಬಾರ್ದು. ನಮ್ಮ ಬಾಲಗಂಗಾಧರ ಸ್ವಾಮಿಗಳು ಒಂದು ಹೆಜ್ಜೆಯನ್ನು ಹಾಕೊಟ್ಟಿದ್ದಾರೆ. ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಎಲ್ಲರೆಲ್ಲ ಭಾವೈಕ್ಯತೆಯಿಂದ ಕೊಂಡು ಆ ಹೆಜ್ಜೆ ಅಳಿಸೋಗ್ಬಾರ್ದು. ಈ ಮಠ ಬಡವರಿಗೆ ಯಾರು ನೊಂದವನ್ ಬರ್ತಾನೆ ಅವನ್ನ ಕೈ ಹಿಡಿದು ಮುನ್ನಡೆಸ್ತಕ್ಕಂಥದ್ದಕ್ಕೆ ಶಕ್ತಿ ತುಂಬೋಗಿದ್ದಾರೆ. ಚುಂಚನಗಿರಿ ಮಠ ಏನು ಪ್ರಪಂಚದಲ್ಲೇ ಅತ್ಯಂತ ಹೆಸರನ್ನ ಮಾಡಿಸಿದ್ರಿ ನಡೆಗಳಲ್ಲಿ ಅಥವಾ ನುಡಿಗಳಲ್ಲಿ ಅಥವಾ ನಿಮ್ಮ ಹೆಜ್ಜೆಯಲ್ಲಿ. ನಾನು ಇತ್ತೀಚೆಗೆ ಬಹಳ ಮನಸ್ಸಿಗೆ ನೋವಾಗಿ ಹೇಳ್ತಾ ಇದ್ದೇನೆ, ತಾವು ತಪ್ಪು ತಿಳಿಬಾರ್ದು, ಆದರೆ ಹೇಳಲೇಬೇಕಾದಂಥ ಸಂದರ್ಭ ಅಂತ ಹೇಳಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಸ್ವಾಮೀಜಿಯವರಿಗೆ ನೀವು ಹಾದಿ ತಪ್ಪು ಹೋಯ್ತಾ ಇದ್ದೀರಿ ಅಂದ್ಬಿಟ್ರೆ ಅರ್ಥ ಏನು? ಎಲ್ಲಾದರೂ ಉಂಟಾ? ನಮ್ಮ ಸ್ವಾಮೀಜಿಯವರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಒಂದು ಬೆರಳು ತೋರಿಸ್ತಕ್ಕಂಥದ್ದು ಆಗಬಾರದು. ಪರಮಪೂಜ್ಯ ಸ್ವಾಮೀಜಿಯವರ ಬಗ್ಗೆ ರಮೇಶ್ ಬಂಡಿ ಸಿದ್ದೇಗೌಡರು ಅವರ ಬಗ್ಗೆ ಹೇಳಿದ್ರು, ಇನ್ಯಾವುದಾದ್ರೂ ಮಠ ಸ್ವಾಮಿಗಳ ಬಗ್ಗೆ ಹೇಳಿದ್ರು ನನಗೆ ಗೊತ್ತಿಲ್ಲ. ಪರಮಪೂಜ್ಯ ಸ್ವಾಮೀಜಿಯವರಿಗೆ ನಿಮ್ಮ ಹಾದಿ ಸರಿ ಇಲ್ಲ, ಸರಿಪಡಿಸ್ಕೊಳ್ಳಿ ಅನ್ನೋ ಮಟ್ಟಿಗೆ ನಾವು ಬೆಳೆದು ಬಿಟ್ಟಿದ್ದೀವಿ ಅಂದರೆ ಅಲ್ಲಿಗೆ ನಾನು ಏನು ಹೇಳಬೇಕು ಗೊತ್ತಿಲ್ಲ. ಪರಮ ಪೂಜ್ಯ ಸ್ವಾಮೀಜಿಯವರು ಈಗಿನ ರಾಜ್ಯದ ರಾಜಕಾರಣದಲ್ಲಿ ಒಂದು ಮಾತು ಹೇಳಿದ್ರು, ಯಾರೋ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಬೇಕು, ನಮ್ಮ ಸಮಾಜ ಅದಕ್ಕೆ ತಯಾರಾಯ್ತೀವಿ ಅಂತ. ನಮ್ಮ ಸ್ವಾಮೀಜಿಯವರ ವ್ಯಕ್ತಿತ್ವ ಎಲ್ಲೋ ಇದೆ. ಟೀಕೆ ಮಾಡ್ತಕ್ಕಂಥ ಸ್ವಾಮೀಜಿಗಳ ವ್ಯಕ್ತಿತ್ವಕ್ಕೂ ನಮ್ಮ ಸ್ವಾಮೀಜಿಯವರ ವ್ಯಕ್ತಿತ್ವಕ್ಕೂ ಯಾವುದೇ ರೀತಿಯ ತಾಳ್ಮೇಳಗಳಿಲ್ಲ. ಸಿಎಂ ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್ ಬಗ್ಗೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇದಕ್ಕೆ ಕೆಲ ಕಾಂಗ್ರೆಸ್ ಶಾಸಕರು ಇಕ್ಬಾಲ್ ಹುಸೇನ್ರನ್ನ ಪಕ್ಷದಿಂದ ಕಿತ್ತಾಕಬೇಕು ಅಂತೆಲ್ಲ ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಇಕ್ಬಾಲ್ ಹುಸೇನ್ ಅವರು ಬಜೆಟ್ ಅಸಮಾಧಾನವನ್ನು ಸಮರ್ಥಿಸಿಕೊಂಡಿದ್ದಾರೆ. ಬಜೆಟ್ ಬಗ್ಗೆ ಬೇರೆ ವಿಚಾರದ ಬಗ್ಗೆ ನಾನು ಮಾತನಾಡಿಲ್ಲ, ನನ್ನ ಕ್ಷೇತ್ರದ ನೋವನ್ನು ಹೇಳಿದ್ದೇನೆ. ಯಾರು ಏನಾದರೂ ಹೇಳ್ಕೊಳ್ಳಿ, ಒಳ್ಳೆಯದಾಗಿದ್ರೆ ಒಪ್ಕೊಳ್ಳಿ, ಕೆಟ್ಟದಾಗಿದ್ರೆ ತಿರಸ್ಕಾರ ಮಾಡಲಿ ಅಂದಿದ್ದಾರೆ. ಹಿರಿಯ ಶಾಸಕರು ದೆಹಲಿಗೆ ಹೋಗ್ತಿರುವ ವಿಚಾರಕ್ಕೆ 3-4 ಬಾರಿ ಗೆದ್ದ ಶಾಸಕರಿದ್ದು ಅವರಿಗೂ ಅವಕಾಶ ಸಿಗಬೇಕು ಅಂತ ದೆಹಲಿಗೆ ಹೋಗ್ತಾ ಇದ್ದಾರೆ, ಬೇರೇನು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಷೇತ್ರದ ಬಗ್ಗೆ ಆಗಲಿ, ಬಡ್ಜೆಟ್ ಬಗ್ಗೆ ಆಗಲಿ, ಬೇರೆ ವಿಚಾರದ ಬಗ್ಗೆ ನಾನು ಎಲ್ಲೂ ಕೂಡ ಮಾತು ಆಡಲ್ಲ, ಚಕಾರನೂ ಹೇಳಿಲ್ಲ. ನಾನು ನನ್ನ ಕ್ಷೇತ್ರದ ಬಗ್ಗೆ ಏನು ಆಗ್ಬೇಕಂತ ಅದು ಆಗಿಲ್ಲ, ಆ ನೋವು ನಾನು ತೋಡ್ಕೊಂಡಿದ್ದೀನಿ ಅಷ್ಟೇ. ಯಾರು ಬೇಕಾದರೂ ಏನಾರ ಹೇಳ್ಕೊಳ್ಳಿ, ಯಾರಿಗೆ ಒಳ್ಳೇದು ಅನಿಸ್ತದೆ ಒಳ್ಳೇದಾಗಿದ್ರೆ ಒಪ್ಕೊಳ್ಳಿ, ಕೆಟ್ಟದಾಗಿದ್ರೆ ಬೇಕಾದ್ರೆ ತಿರಸ್ಕಾರ ಮಾಡಿ. ನಾನು ಸಂವಿಧಾನ ಬರೀ ದೇಶದ ಜನರಿಗಷ್ಟೇ, ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ವಾ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ? ಚುನಾವಣೆ ಹೊಸ್ತಿಲಲ್ಲಿರುವ ಕೇರಳದಲ್ಲಿ ಸರ್ಕಾರದ ನಿಲುವುಗಳಲ್ಲಿ ಯೂಟರ್ನ್ ಹೊಡೆದಿದೆ. ಎಲೆಕ್ಷನ್ ಹತ್ರ ಬಂತಲ್ಲ, ಅದಕ್ಕೆ ಮಹಿಳೆಯರು ಶಬರಿಮಲೆ ದೇವಾಲಯ ಪ್ರವೇಶ ವಿಚಾರದಲ್ಲಿ ತನ್ನ ಹಿಂದಿನ ನಿಲುವನ್ನು ಕಮ್ಯುನಿಸ್ಟ್ ಸರ್ಕಾರ ಬದಲಾಯಿಸಿಕೊಂಡಿದೆ. 50 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆಯರು ಅಯ್ಯಪ್ಪ ದೇವಾಲಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಸಾಂಪ್ರದಾಯಿಕ ನಿರ್ಬಂಧ ಮುಂದುವರಿಸುವಿಕೆಗೆ ಬೆಂಬಲವಾಗಿ ಘೋಷಿಸಿದೆ. ಶಬರಿಮಲೆ ದೇವಸ್ಥಾನದಲ್ಲಿ ಮಹಿಳೆಯರ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಪ್ರಾಚೀನ ಸಂಪ್ರದಾಯ ಮತ್ತು ಪದ್ಧತಿಯನ್ನು ಉಳಿಸಿಕೊಳ್ಳೋದು ಅಗತ್ಯ ಅಂತ ಕೇರಳದ LDF ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದೆ. ಇದು ತಿರುವಾಂಕೂರು ದೇವಸ್ವಂ ಮಂಡಳಿಯ ನಿಲುವಿಗೆ ಅನುಸಾರವಾಗಿದ್ದು ತನ್ನ ಹಿಂದಿನ ನಿಲುವಿನ ಸರ್ಕಾರದ ಹಿಂದೆ ಸರಿದಿದೆ. ಪವಿತ್ರ ಮಂದಿರಕ್ಕೆ ಮಹಿಳೆಯರ ಪ್ರವೇಶವನ್ನು ಈ ಹಿಂದೆ ಸರ್ಕಾರ ಬೆಂಬಲಿಸಿತ್ತು. ಈಗ ಕೇರಳ ಸರ್ಕಾರದ ಬದಲಾವಣೆಯನ್ನು BJP ಟೀಕೆ ಮಾಡಿದೆ. 2018ರ ತೀರ್ಪನ್ನು ಪ್ರಶ್ನಿಸುವ ಪುನರ್ ಪರಿಶೀಲನಾ ಅರ್ಜಿಗಳ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಏಪ್ರಿಲ್ 7ರಿಂದ ಆರಂಭ ಮಾಡುತ್ತೆ. ಸಾಮಾಜಿಕ ಕಾರ್ಯಕರ್ತ ಸೋನಮ್ ವಾಂಗ್ಚುಕ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸೋನಮ್ ವಾಂಗ್ಚುಕ್ ಬಂಧನವನ್ನು ರದ್ದುಗೊಳಿಸಲು ಕೇಂದ್ರ ಗೃಹ ಸಚಿವಾಲಯ ಸರ್ಕಾರ ನಿರ್ಧರಿಸಿದೆ. ಕಳೆದ ಸೆಪ್ಟೆಂಬರ್ನಲ್ಲಿ ಲೇಹ್ನಲ್ಲಿ ನಡೆದಂತಹ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಸೋನಮ್ರನ್ನ ಅವತ್ತು ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿ ರಾಜಸ್ಥಾನದ ಜೋಧ್ಪುರ್ ಜೈಲಿಗೆ ಕಳುಹಿಸಲಾಗಿತ್ತು. ಲೇಹ್ನಲ್ಲಿ ಹಿಂಸಾತ್ಮಕ ಪ್ರತಿಭಟನೆಗಳ ನಂತರ ಸಾರ್ವಜನಿಕ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ವಾಂಗ್ಚುಕ್ರನ್ನ ಬಂಧಿಸಲಾಗಿದೆ ಅಂತ ಸರ್ಕಾರ ಹೇಳಿತ್ತು. ಲಡಾಖ್ನಲ್ಲಿ ಶಾಂತಿ, ಸ್ಥಿರತೆ ಮತ್ತು ಪರಸ್ಪರ ನಂಬಿಕೆಯ ವಾತಾವರಣವನ್ನು ಬೆಳೆಸಲು ಸರ್ಕಾರ ಬದ್ಧವಾಗಿದೆ. ಈ ಉದ್ದೇಶವನ್ನು ಮುಂದುವರಿಸಲು ಮತ್ತು ಸೂಕ್ತ ಪರಿಗಣನೆಯ ನಂತರ ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿಯಲ್ಲಿ ಲಭ್ಯವಿರುವ ಅಧಿಕಾರಿಗಳನ್ನು ಚಲಾಯಿಸುವ ಮೂಲಕ ತಕ್ಷಣದಿಂದ ಜಾರಿಗೆ ಬರುವಂತೆ ಸೋನಮ್ ವಾಂಗ್ಚುಕ್ ಬಂಧನವನ್ನು ರದ್ದುಗೊಳಿಸಲು ಸರ್ಕಾರ ನಿರ್ಧರಿಸಿದೆ ಅಂತ ಗೃಹ ಸಚಿವಾಲಯ ಹೇಳಿದೆ. ಇನ್ನು ಜಾಗತಿಕ ಟೆಕ್ ವಲಯದಲ್ಲಿ AI ತಂತ್ರಜ್ಞಾನದ ಮೇಲಿನ ಹೂಡಿಕೆ ಹೆಚ್ಚಾಗ್ತಾ ಇದ್ದಂತೆ ಇದರ ನೇರ ಹೊಡೆತ IT ಉದ್ಯೋಗಿಗಳ ಮೇಲಾಗ್ತಾ ಇದೆ. ಅಮೆರಿಕದ ಪ್ರಖ್ಯಾತ ಟೆಕ್ ದೈತ್ಯ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನ ಮಾತೃ ಸಂಸ್ಥೆ ಮೆಟಾ
ತನ್ನ 20% ಉದ್ಯೋಗಿಗಳನ್ನು ವಜಾ ಮಾಡೋದಕ್ಕೆ ಮುಂದಾಗಿದೆ. ವರದಿ ಪ್ರಕಾರ ಜಗತ್ತಿನಾದ್ಯಂತ ಸುಮಾರು 15,000ದಿಂದ 16,000 ಮೆಟಾ ಉದ್ಯೋಗಿಗಳು ತಮ್ಮ ಕೆಲಸ ಕಳೆದುಕೊಳ್ತಕ್ಕಂಥ ಭೀತಿಯಲ್ಲಿದ್ದಾರೆ. ಮಾರ್ಕ್ ಜುಕರ್ಬರ್ಗ್ ನೇತೃತ್ವದ ಮೆಟಾ ಕಂಪನಿ ಹಠಾತ್ ನಿರ್ಧಾರಕ್ಕೆ ಬರೋದಕ್ಕೆ ಪ್ರಮುಖ ಕಾರಣ ಕೃತಕ ಬುದ್ಧಿಮತ್ತೆ. ಪ್ರಸ್ತುತ AI ರೇಸ್ನಲ್ಲಿ ಮುಂಚೂಣಿಯಲ್ಲಿರೋದಕ್ಕೆ ಮೆಟಾ $100 ಹಣವನ್ನು ನೀರಿನಂತೆ ಖರ್ಚು ಮಾಡ್ತಾ ಇದೆ. ಹೊಸ ಟೆಂಡರ್ ಸೆಂಟರ್ಗಳ ನಿರ್ಮಾಣ ಹಾಗೂ AI ಮೂಲಸೌಕರ್ಯಕ್ಕಾಗಿ 2028ರ ವೇಳೆಗೆ ಬರೋಬ್ಬರಿ $600 ಬಿಲಿಯನ್ ಹೂಡಿಕೆ ಮಾಡುವ ಗುರಿಯನ್ನು ಕಂಪನಿ ಹೊಂದಿದೆ. ಅದಕ್ಕೋಸ್ಕರ ಈಗ ಒಂದಷ್ಟು ಕೆಲಸ ತೆಗಿತಾ ಇದ್ದೀವಿ ಅಂತ ಹೇಳಿದ್ದಾರೆ.